ಅದಾಲತ್ ಎನ್ನುವುದು ಕಕ್ಷಿದಾರರ ರಾಜಿ ಮೇಳ ಎನ್ನುತ್ತಾರೆ. ಈ ಲೋಕ ಅದಾಲತ್ ಮಾಡುವುದರಿಂದ ಜನಸಾಮಾನ್ಯರು ಕೇಸುಗಳಿಂದ ಇತ್ಯರ್ಥವಾಗಿ ನೆಮ್ಮದಿಯಿಂದ ಇರುತ್ತಾರೆ ಎಂದು ವಕೀಲ ಸಂಘದ ಅಧ್ಯಕ್ಷ ನಾಗರಾಜ್ ಹೇಳಿದರು. ಇವರು ನಗರದ ಕೋರ್ಟ್ ಆವರಣದ ಮುಂಭಾಗದಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ಕುರಿತು ಪತ್ರಕರ್ತರೊಂದಿಗೆ ಸಂವಹನ ನಡೆಸಿ ಮಾತನಾಡಿದ ಇವರು, ಇತ್ತೀಚಿನ ದಿನಗಳಲ್ಲಿ ಜನಸಾಮಾನ್ಯರು ಸಣ್ಣ ಪುಟ್ಟ ವಿಷಯಕ್ಕೆ ಹಾಗೂ ದೊಡ್ಡ ವಿಷಯಕ್ಕೆ ಕೋರ್ಟ್ ಮೆಟ್ಟಿಲು ಹತ್ತುತ್ತಾರೆ. ಏಕೆಂದರೆ ಅವರಿಗೆ ಸೂಕ್ತವಾದ ನ್ಯಾಯ ಸಿಗಲಿ ಎಂದು ಬರುವುದು ಸಹಜ. ನೀವು ಹಾಕಿರುವ ಕೇಸ್ಗಳು ವರ್ಷಗಟ್ಟಲೆ ಕೋರ್ಟಿಗೆ ಅಲೆದಾಡಿ ತಮ್ಮ ದುಡಿಮೆ, ದುಡ್ಡು, ಮರ್ಯಾದೆಯನ್ನ ಕಳೆದುಕೊಳ್ಳುತ್ತಾರೆ. ಈ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ಎಂದು ದೇಶದಾದ್ಯಂತ ಕೋರ್ಟ್ ಆದೇಶದ ಮೇರೆಗೆ ಜಡ್ಜ್ಗಳು ಕುಳಿತು ಕಕ್ಷಿದಾರರಿಗೆ ರಾಜಿ ಮಾಡಿಸುವಂತಹ ಕೆಲಸವಾಗುತ್ತದೆ. ರಾಜಿ ಆಗುವುದರಿಂದ ಗಲಾಟೆ ಗದ್ದಲಗಳು ಇರದೆ ನೆಮ್ಮದಿಯ ಬಾಳ್ವೆಯನ್ನ ಸಂತೋಷ, ಸ್ನೇಹ, ಬಾಂಧವ್ಯ ಮುಖಾಂತರ ಸಮಾಜದಲ್ಲಿ ನೆಮ್ಮದಿಯ ಬದುಕು ಕಟ್ಟಿಕೊಳ್ಳಬಹುದು. ಕೋರ್ಟ್ ಅದಾಲತ್ ನಂತರ ರಾಜಿ ಆದ ಮೇಲೆ ಮುಂದೆ ಅಪೀಲ್ ಹೋಗಲಿಕ್ಕೆ ಸಾಧ್ಯವಿಲ್ಲ. ಇದರಿಂದ ಜನಸಾಮಾನ್ಯರ ಕಷ್ಟಗಳು ದೂರವಾಗುತ್ತವೆ, ಗಲಾಟೆ ಗದ್ದಲಗಳು ಕೂಡ ನಿಂತು ಹೋಗುತ್ತದೆ ಹಾಗೂ ಜನಸಾಮಾನ್ಯರು ಈ ವಿಷಯವನ್ನ ಅರಿತು ನಿಮ್ಮ ಕೇಸುಗಳನ್ನ ಕಕ್ಷಿದಾರರು ಕೋರ್ಟ್ ಅದಾಲತ್ ಮೂಲಕ ವ್ಯಾಜ್ಯವನ್ನ ಇತ್ಯರ್ಥ ಮಾಡಿಕೊಳ್ಳಿ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಜಡ್ಜ್ ಮುಖಾಂತರ ಹಲವಾರು ಕೇಸ್ಗಳು ಇತ್ಯರ್ಥಗೊಂಡಿವೆ. ಇನ್ನು ಈ ಸಂದರ್ಭದಲ್ಲಿ ವಕೀಲರಾದ ಹನುಮಂತರಾಜು, ನಾಗರಾಜ್, ನಾಗರತ್ನ ಮೇಡಂ ಸೇರಿದಂತೆ ಅನೇಕರು ಇದ್ರು.